ನನ್ನ ತಮ್ಮ ನೋಡಿ ನನ್ನ ಮಗನಿಗೆ ಹಸಿರು ಮೆಣಸಿನ್ಕಾಯಿ ಕೊಟ್ಟು ತಿನ್ನು ತಿನ್ನು ಅಂತವನೇ, ಅವನು ತಿಂತಾ ಇಲ್ಲ. ಕೊನೆಗೇನಾಯ್ತು ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ತುಂಬ ಬೇಜಾರಾಗ್ತಾ ಇತ್ತು ಅಂತ ಮಾಲ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ಸೊ ಮಾಲ್ಗೆ ಹೋದ್ರೂ ಕೂಡ ನನ್ನ ಮಕ್ಕಳು ಕಾಟ ತಪ್ಪಿಲ್ಲ. ಅಲ್ಲೂ ಕೂಡ ಇಬ್ಬರು ಕಿತ್ಲಾಡ್ತವ್ರೆ. ನೋಡಿ ಹೇಗೆ ಕಿತ್ಲಾಡ್ತಾರೆ ಅಂತ. ಅಲ್ಲಿ ಯಾರ್ದೋ ಬರ್ತ್ಡೇ ಆಗಿತ್ತು. ಸೊ ಅದನ್ನು ನೋಡ್ಕೊಂಡು ಆಟ ಆಡ್ಕೊಂಡು ನಿಂತಿದ್ರು. ಯಾರ್ದೋ ಬರ್ತಡೇಲಿ ನಾವು ಕೂಡ ಫೋಟೋಸ್ ಹೊಡ್ಕೊಳ್ತಾ ಇದ್ವಿ. ತುಂಬಾ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿ ಇಬ್ಬರು ಕೂಡ ತಲೆ ತಿಂತಾ ಇದ್ರು. ನನ್ನ ಮಕ್ಳಿಗೆ ಹೇಗಂದ್ರೆ ಮನೇಲಿದ್ರೆ ಹೊಟ್ಟೆನೇ ಹಸುವಾಗಲ್ಲ. ಆಚೆ ಹೋದ್ರೆ ಇಬ್ರಿಗೂ ಹೊಟ್ಟೆ ಹಸುತ್ತೈತೆ. ಅದೇನೋ ಗೊತ್ತಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ ಥರ ಅಂತಂದರೆ ಮನೇಲಿ ಊಟ ತಿನ್ಬೇಕಂತ ಹೊಟ್ಟೆ ಹಸುವಾಗಲ್ಲ. ಆಚೆ ಕಡೆ ಹೋದರೆ ಎಲ್ಲ ಥರದ ತಿಂಡಿಗಳು ಕಾಣಿಸ್ತಾವಲ್ವ, ಬೇಗನೆ ಹೊಟ್ಟೆ ಹಸಿದೈತಿ. ನಮ್ಮ ಮನೆಯವ್ರು ಬಂದಿಲ್ಲ ಅಂತ ವೇಟ್ ಮಾಡೋಷ್ಟ್ರಲ್ಲಿ ನಮ್ಮ ಮನೆಯವರು ಬಂದರು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಕೊನೆಗೂ ಬರ್ಗರ್ ತೊಗೊಂಡು ಬಂದೇ ಬಿಟ್ರು. ಸೊ ತಿನ್ನೋಣ ಅಂತ ಹೇಳಿ ಎಲ್ಲರೂ ಕೂಡ ತಿನ್ಕೊಂಡು ಕೂತ್ಕೊಂಡ್ವಿ. ನನ್ನ ಮಕ್ಕಳು ಇಬ್ಬರು ಬರ್ಗರ್ ತಿನ್ನಲ್ಲ. ಸೊ ಹಾಗಾಗಿ ಅವ್ರಿಗೆ ಫ್ರೆಂಚ್ ಫ್ರೈ ತಂದಿದ್ರು. ಸೊ ಅದಾದಮೇಲೆ ಆಟ ಎಲ್ಲ ಆಡಿಸ್ಕೊಂಡು ರಾಜಧಾನಿ ಹೋಟೆಲ್ಗೆ ಹೋಗಿದ್ವಿ. ನಾವು ಹೋಟೆಲ್ಗೆ ಹೋದರೆ ಏನು ರಾಜ ವೈಭೋಗ ಗೊತ್ತಾ ಅಲ್ಲಿ. ಅವರೇ ಕೈ ತೊಳಿತಾರೆ, ಅವರೇ ಎಲ್ಲ ಮಾಡ್ತಾರೆ. ಸೊ ಎಷ್ಟು ವೆರೈಟಿ ಇತ್ತಂದರೆ ತಿನ್ನೋಕೆ ಆಗಿಲ್ಲ ನಮ್ಗೆ, ಅಷ್ಟು ವೆರೈಟಿ ಇತ್ತು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಒಂದು 10-15 ಥರ ವೆರೈಟಿ ಇತ್ತು. ನೋಡಿ ನಾನಾದರೂ ಶಾಕ್ ಆಗಿಬಿಟ್ಟೆ, ಇಷ್ಟೊಂದ ಅಂತ ಹೇಳಿ. ಕೇಳುವುದಕ್ಕೂ ಸಮಯವಲ್ಲ. ಆದರೂ ಬಿಡಲಿಲ್ಲ, ಬ್ಯಾಟಿಂಗ್ ಮಾಡಿದ್ವಿ. ಹೋದಷ್ಟು ಬ್ಯಾಟಿಂಗ್ ಮಾಡಿಕೊಂಡು ಅದಾದಮೇಲೆ ನಾನು ಮಾಲಲ್ಲಿ ಆಟ ಆಡಿರೋ ಗೊಂಬೆನೇ ಮರೆತು ಬಂದುಬಿಟ್ಟೆ ತಿಂದಿರೋ ಖುಷಿಲಿ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊರಟು ಬಂದ್ವಿ. ಆಚೆ ಕಡೆ ಬಂದಮೇಲೆ ನೆನಪಾಯಿತು ನನ್ನ ಬೊಂಬೆ ಎಲ್ಲಿ ಅಂತ. ಇನ್ನೇನು ಮಾಡೋದು, ವಾಪಸ್ ಹೋಗಿ ತರೋಕ್ಕಾಗಲ್ಲ ಅಂತ ಮತ್ತೆ ಬಂದ್ವಿ ಹಂಗೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಅದನ್ನು ನೋಡಿದ್ರಲ್ಲ, ಅದೇನಂತ ಗೊತ್ತಿಲ್ಲ. ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ವಿಲ್ಲ, ಹುಳಿ ಹುಳಿಯಾಗಿ. ಸೊ ಅದಿತ್ತದು ನೋಡಿ ಖುಷಿ ಆಯಿತು. ಕೊನೆಗೆ ಏನೂ ಆಗಲಿಲ್ಲ. ಅವನು ತಿನ್ನಲಿಲ್ಲ, ಇವನೇ ತಿನ್ಕೊಂಡ ಫುಲ್ ಹಸಿರು ಮೆಣಸಿನ್ಕಾಯಿನ.